ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಆರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಜೈ ಶ್ರೀರಾಮ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ 14 ಸೋನಿ ಕಡೆಯಿಂದ ಮ್ಯಾಡಮ್ ವೆಬ್ ಮೂವಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಕಾಮಿಕ್ಸಲ್ಲಿ ಮ್ಯಾಡಮ್ ವೆಬ್ಗೂ ಸೋನಿ ಮಲ್ಟಿವರ್ಸ್ಗೂ ತುಂಬಾ ಕನೆಕ್ಟಿವಿಟಿ ಇದೆ. ಸೊ ಮ್ಯಾಡಮ್ ವೆಬ್ ಅಂದರೆ ಯಾರು, ಅವ್ರ ಪವರ್ಸ್ ಏನು, ಅವೆಲ್ಲ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೋಡಿ. ಆ್ಯಂಡ್ ಈ ಮೂವಿಯಿಂದ ಸೋನಿ ಮಲ್ಟಿವರ್ಸ್ ಶುರು ಆಗೋ ಥರ ಇದೆ. ಆದರೆ ಸ್ಪೈಡಿ ಮಲ್ಟಿವರ್ಸ್ಗೆ ಸೇರ್ಕೊಂತಿರುವ ಮ್ಯಾಡಮ್ ವೆಬ್ ಮೂವಿಯಲ್ಲಿ ಸ್ಪೈಡರ್ ಮ್ಯಾನೇ ಬರಲ್ಲ. ಸೊ ರಿಪೋರ್ಟ್ಸ್ ಪ್ರಕಾರ ಈ ಮೂವಿ ಎಂಡಲ್ಲಿ ಒಂದು ಕ್ಯಾಮಿಯೋ ರೋಲಲ್ಲಿ ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಬರಬೇಕಿತ್ತು. ಆ್ಯಂಡ್ ಈ ಮೂವಿನ ಇಟ್ಕೊಂಡು ಮುಂದೆ ಸೋನಿ ಅವರು ಒಂದು ಸಿನಿಸ್ಟರ್ 6 ಮೂವಿನ ಸೆಟಪ್ ಮಾಡ್ಬೋದಾಗಿತ್ತು ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ನ ಇಟ್ಕೊಂಡು. ಸೊ ಆ್ಯಕ್ಚುಲಿ ಸೋನಿ ಅವರು ಸಿನಿಸ್ಟರ್ 6ನ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 2 ಅಲ್ಲೇ ಸೆಟಪ್ ಮಾಡಿದ್ರು. ಸೊ ಸಿನಿಸ್ಟರ್ 6 ಅಲ್ಲಿ ನಮ್ಮ ಎಲೆಕ್ಟ್ರೋ, ರೈನೋ, ವಲ್ಚರ್, ಗಾಬ್ಲಿನ್, ಡಾಕ್ಟರ್ ಆಕ್ಟೋಪಸ್ ಮತ್ತು ಕ್ರೇವನ್ ಬರಬೇಕಿತ್ತು. ಆದರೆ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 3 ಕ್ಯಾನ್ಸಲ್ ಆಗಿದ್ದರಿಂದ ನಾವು ನೋಡೋಕ್ಕಾಗಿಲ್ಲ. ಸೊ ಆ ರಿಪೋರ್ಟ್ಸ್ ಪ್ರಕಾರ ಮ್ಯಾಡಮ್ ವೆಬ್ ಮೂವಿಯಲ್ಲಿ ಸೋನಿ ಅವರು ಮೊದಲೇ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ನ ತರಬೇಕು ಅಂತ ಇದ್ರು. ಆದರೆ ಅದು ಬೇಡ ಅಂತ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ನ ಕ್ಯಾಮಿಯೋ ಆಗಿ ತೋರಿಸೋಣ ಅಂತ ಫಿಕ್ಸ್ ಆದರು. ಆದರೆ ಅವ್ರಿಗೆ ಆಮೇಲೆ ಗೊತ್ತಾಯಿತು ದಟ್ ಅವರು ಟೈಮ್ ಲೈನ್ನ ಮಿಸ್ ಮಾಡಿದ್ದಾರೆ ಅಂತ. ಸೊ ಈಗ ರೀಶೂಟ್ಸ್ ಎಲ್ಲ ಮಾಡಿ ಎಲ್ಲ 90s ರೆಫರೆನ್ಸ್ ಏನೇನೆಲ್ಲ ಇತ್ತೋ ಅದೆಲ್ಲನೂ ಕಟ್ ಮಾಡಿದ್ದಾರೆ. ಇಲ್ಲೇ ನೋಡಿ, ಸೋನಿ ಅವರು ಮ್ಯಾಡಮ್ ವೆಬ್ ಮೂವಿನ ಮಾಡಬೇಕು ಆ್ಯಂಡ್ ಅದರಲ್ಲಿ ಸ್ಪೈಡರ್ ಮ್ಯಾನ್ನ ತರಬೇಕು ಅಂತ ಫಿಕ್ಸ್ ಆಗಿದ್ರು. ಆದರೆ ಯಾವ ಸ್ಪೈಡರ್ ಮ್ಯಾನ್ ತರಬೇಕು ಅಂತ ಅವ್ರಿಗೆ ಕನ್ಫರ್ಮ್ ಇಲ್ಲ. ಅದಕ್ಕೇನೆ ಸ್ಪೈಡರ್ ಮ್ಯಾನ್ ವಿಷಯದಲ್ಲಿ ಯಾವತ್ತೂ ಕೂಡ ಸೋನಿ ಯೂನಿವರ್ಸ್ನ ನಂಬಾರ್ದು. ಸೊ ಈಗ ಟೈಮ್ ಲೈನ್ ಪ್ರಕಾರ ಈ ಮೂವಿ ನಡೆಯೋದು 2003 ಅಲ್ಲಿ. ಸೊ ನಮ್ಮ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಮೂವಿ ಬಂದಿದ್ದು 2012 ಅಲ್ಲಿ. ಇನ್ನು ನಮ್ಮ ಸಿವಿಲ್ ವಾರ್ ಮೂವಿ ಬಂದಿದ್ದು 2016 ಅಲ್ಲಿ. ಸೊ ಮೇ ಬಿ ಈ ಮೂವಿಯಲ್ಲಿ ನಾವು ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ ಮ್ಯಾನ್ ಟೀಸ್ ನೋಡಬಹುದು. ಯಾಕಂದ್ರೆ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್ನ ಸ್ಪೈಡರ್ ಮ್ಯಾನ್ ಮೂವಿ ಬಂದಿದ್ದು 2002 ಅಲ್ಲಿ. ಇನ್ನು ಟೋಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್ ಮಲ್ಟಿವರ್ಸ್ ಆಗಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಿದ್ದಾರೆ. ಸೊ ರಿಪೋರ್ಟ್ಸ್ ಪ್ರಕಾರ ಡೆಡ್ಪೂಲ್ 3 ಮೂವಿ ಎಂಡಲ್ಲಿ TVA ಅವರು ಒಂದು ಮಲ್ಟಿವರ್ಸಲ್ ಟೀಮ್ನ ಬಿಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಅದರಲ್ಲಿ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್ ಕೂಡ ಇದ್ದಾರೆ. ಆ್ಯಂಡ್ ಮೋಸ್ಟ್ ಲೈಕ್ಲಿ ಇವರೇ ಆ ಟೀಮ್ನ ಲೀಡ್ ಮಾಡಬಹುದು. ಜೊತೆಗೆ ನಾವು ಅವ್ರನ್ನ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲಿ ಕೂಡ ನೋಡಬಹುದು. ಸೊ ಮ್ಯಾಡಮ್ ವೆಬ್ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಲಿ. ಆ್ಯಂಡ್ ನಾನು ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಬರಬಹುದು ಅಂತ ಹೋಪ್ ಇಟ್ಕೊಂಡು ಈ ಮೂವಿಗೆ ಹೋಗ್ತೀನಿ. ಸೊ ಆಗ ನೋಡೋಣ ಏನಾಗುತ್ತೆ ಅಂತ. ಇನ್ನು ಕ್ರೇವನ್ ಅಂತ ಮೂವಿ ಕೂಡ ರೀಶೂಟ್ಸ್ಗೆ ಹೋಗಿದೆ. ಆ್ಯಂಡ್ ಟ್ರೈಲರ್ ಅಲ್ಲಿ ನಾವು ಸ್ಪೈಡರ್ ಮ್ಯಾನ್ ರೆಫರೆನ್ಸ್ ನೋಡಿದ್ದೀವಿ. ಸೊ ನನ್ನ ಒಪಿನಿಯನ್ ಬಂದು ಈಗ ಸೋನಿ ಅವರು ಒಂದು ದೊಡ್ಡ ಸ್ಪೈಡರ್ ಮ್ಯಾನ್ ಮೂವಿನ ಮಸ್ತಾಗಿ ಸೆಟಪ್ ಮಾಡಬಹುದು. ಹೇಗೆ ಅಂದರೆ, ಸೊ ಮಾರ್ಬಿಯಸ್ ಮೂವಿಯಲ್ಲಿ ಒಂದು ನಿಮಿಷ, ಮಾರ್ಬಿಯಸ್ ಮೂವಿ ಮರ್ತೋಗಿಲ್ಲ ತಾನೆ. ಸೊ ಆ ಮೂವಿ ಎಂಡಲ್ಲಿ ಮಾರ್ಬಿಯಸ್ ಮತ್ತೆ ವಲ್ಚರ್ ಸ್ಪೈಡರ್ ಮ್ಯಾನ್ನ ಹುಡುಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ನಮ್ಮ ಕ್ರೇವನ್ ದ ಹಂಟರ್ ಮೂವಿಯಲ್ಲಿ ಕ್ರೇವನ್ ದ ಹಂಟರ್ ಜೊತೆಗೆ ನಮ್ಮ ರೈನೋ ಕೂಡ ಬರ್ತಿದ್ದಾರೆ. ಜೊತೆಗೆ ನಮ್ಮ ವೆನೋಮ್ ಕೂಡ ಇದ್ದಾರೆ. ಆ್ಯಂಡ್ ನೀವು ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 2 ಮೂವಿಯಲ್ಲಿ ಈ ಸೀನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ Alexei Sitsevich, currently serving a life sentence. He is most eager to join us. ನೀವು ಡಾಕ್ಟರ್ ಆಕ್ಟೋಪಸ್ನ ಮೆಕ್ಯಾನಿಕಲ್ ಟೆಂಟಕಲ್ಸ್ನ ನೋಡಬಹುದು. ಇಷ್ಟೆಲ್ಲ ಇಟ್ಕೊಂಡು ಇನ್ನೇನ್ರಿ ಬೇಕು ಸೋನಿ ಅವ್ರಿಗೆ ಒಂದು ಪ್ರಾಪರ್ ಸಿನಿಸ್ಟರ್ 6 ಮೂವಿ ಮಾಡೋಕ್ಕೆ. ಆದರೆ ಇವನ್ನೆಲ್ಲಾನು ಇಟ್ಕೊಂಡು ಯಾರ ಮೇಲೆ ತಾನೇ ಫೈಟ್ ಮಾಡಿಸ್ತೀರಾ? ಯಾಕಂದರೆ ಸೋನಿ ಅವರು ಇಲ್ಲಿವರೆಗೂ ಯಾವ ಸ್ಪೈಡರ್ ಮ್ಯಾನ್ ಕರ್ಕೊಂಡ್ಬರ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಿಲ್ಲ. ಕೆಲವೊಂದು ಸಲ ಆಂಡ್ರೂ ಗಾರ್ಫೀಲ್ಡ್ ಅಂತ ಹೇಳ್ತಾರೆ, ಕೆಲವೊಂದು ಸಲ ಟಾಮ್ ಹಾಲೆಂಡ್ ಅಂತ ಹೇಳ್ತಾರೆ. ಇವ್ರು ಯಾರು ಬೇಡ ಅಂತ ಹೊಸ ಸ್ಪೈಡರ್ ಮ್ಯಾನ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಇಲ್ಲಿ ಕ್ಲಾರಿಟಿ ಇಲ್ಲ ಯಾರನ್ನ ಕರ್ಕೊಂಡ್ಬರ್ಬೇಕು ಅಂತ. ಆ್ಯಂಡ್ ನಾನು ಬೆಟ್ ಹಾಕೋದಾದ್ರೆ ನಾನು ಹಾಕೋದು ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ಗೆ. ಯಾಕಂದರೆ ಎಲ್ಲರೂ ಹೇಳಬಹುದು ದಟ್ ಟೋಬಿ ಮ್ಯಾಗ್ವೈರ್ ಬೆಸ್ಟ್ ಸ್ಪೈಡರ್ ಮ್ಯಾನ್ ಅಥವಾ ಟಾಮ್ ಹಾಲೆಂಡ್ ಬೆಸ್ಟ್ ಸ್ಪೈಡರ್ ಮ್ಯಾನ್ ಅಂತ. ಆದರೆ ನನ್ನ ಪ್ರಕಾರ ಟೋಬಿ ಮ್ಯಾಗ್ವೈರ್ ದ ಬೆಸ್ಟ್ ಪೀಟರ್ ಪಾರ್ಕರ್, ಆದರೆ ಆಂಡ್ರೂ ಗಾರ್ಫೀಲ್ಡ್ ದ ಬೆಸ್ಟ್ ಸ್ಪೈಡರ್ ಮ್ಯಾನ್. ಆ್ಯಂಡ್ ಕಮೆಂಟ್ಸಲ್ಲಿ ನೀವು ತಿಳಿಸಿ ನಿಮಗೆ ಯಾರು ಅನಿಸುತ್ತೆ ದ ಬೆಸ್ಟ್ ಪೀಟರ್ ಪಾರ್ಕರ್ ಮತ್ತು ದ ಬೆಸ್ಟ್ ಸ್ಪೈಡರ್ ಮ್ಯಾನ್ ಅಂತ. ಇನ್ನು ನವೆಂಬರ್ 8 ರಿಲೀಸ್ ಆಗ್ತಿರುವ ವೆನೋಮ್ 3 ಮೂವಿಯ ಟೈಟಲ್ ಲೀಕ್ ಆಗಿದೆ. ಅದು ಒಂದಲ್ಲ ಎರಡೆರಡು. ಆ್ಯಂಡ್ ಅದ್ರ ಬಗ್ಗೆ ತುಂಬ ಇದೆ ಮಾತಾಡೋಕ್ಕೆ. ಸೊ ಅದಕ್ಕಾಗಿ ಅದನ್ನ ಸೆಪ್ರೇಟ್ ವಿಡಿಯೋ ಮಾತಾಡ್ತೀನಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.